ನಿನಗೆ ಮಲ್ಗೆ ಅಂದ್ರೆ ಇಷ್ಟ ಅಂತ ನಿಮ್ಮ ತಂದೆಯವರು ಹೇಳಿದ್ರು. ಈ ಸೀಸನ್ನಲ್ಲಿ ಮೊದಲು ಬಂದಿರೋ ಹೂ ಇದು, ತಗೋ. ಕೈ ಕಾಲು ತೊಳ್ಕೊಂಡು ಬನ್ನಿ. ತಿಂಡಿ ರೆಡಿ ಮಾಡಿದ್ದೀನಿ, ಬನ್ನಿ. ಹಲೋ, ಯಾವುದು ಗುಂದನಲ್ಲ? ನಾನು ಅಂಬರೀಷ ಮಾತಾಡ್ತಿರೋದು. ಅಂಬರೀಷ ನಿಮ್ಮ ಹಬ್ಬ ಬಿತ್ತ ನೋಡ್ತಾ ಬೊಂಬಾತು ನಿಮ್ ನೆಕ್ ಬಿತ್ತದ ಯಾವಾಗ? ಲೇ ಬಡಸಿದೆ, ಅಷ್ಟು ಗೊತ್ತಾಯ್ಕಿಲ್ವಾ ನಿನಗೆ? ಅರಗಿಣಿ, ಪ್ರಜಾವಾಣಿ, ಕನ್ನಡಪ್ರಭ, ಉದಯವಾಣಿ ಯಾವ್ದಾದ್ರು ಓದು. ಈ ಅಂಬರೀಷ ಏನೇನ್ ಪಿಕ್ಚರ್ ನ ಪಾಠ ಮಾಡ್ತಾವನೆ ಅಂತ ಗೊತ್ತಾಯ್ತದೆ. ಮಡ್ಗೋ ಫೋನು. ಬಡತವ ಅದೇ ಅಂಬರೀಷು ಅಭಿಮಾನಿಗಳತ್ತ ಹಿಂಗೆಲ್ಲ ಮಾತಾಡೋದಲ್ಲ. ಗುಂದಣ್ಣನೇ ನನ್ನ ಯಾ ಮಾತಕ್ಕೆ ಹಿಂಗೆಲ್ಲ ಮಾತಾಡ್ತಿದ್ದಾನೇನೋ. ಮಾಡ್ತೀನಿ. ಯಾವನು ಇವನು ಬಡತದು? ಮತ್ತೆ ಈ ಅಂಬರೀಷಿಗೆ ತೊಂದರೆ ಮಾಡೋನು? ಲೇ, ನಾನು ಇವಾಗ ಎಲೆಕ್ಷನ್ ಬಹಳ ಬಿಸಿ ಆಗಿದ್ದೀನಿ. ಯಾವ ಪಾಲಿಟಿಕ್ಸ್ ಸೇರ್ಕೋಬೇಕು ಅಂತ ಒಂದೇ ಕನ್ಫ್ಯೂಷನ್. ಬಡತಿದೆ, ಮಡ್ಗೋ ಫೋನು. ನಾನ್ ಕಣ್ಲ ಒಂದ್ಯಾದಿಂದ ಮಾದೇಗೌಡ ಮಾತಾಡ್ತೀವ್ನಿ. ಸರ್ 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 ಫೋನ್ ಇಡ್ಬೇಡಿ ಸರ್, ಫೋನ್ ಇಡ್ಬೇಡಿ ಸರ್. ನಾನು ಗುಂಡ್ಲುಪೇಟೆ ಗುಂಡಣ್ಣ ಮಾತಾಡ್ತಿರೋದು. ಏನಿಲ್ಲ, ಒಂದು ಬಯಲು ನಾಟಕ ಇತ್ತು, ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ತಮಗೆ ಏನಾಗಬೇಕಿತ್ತು ಸರ್? ಗುಂಡಯ್ಯ, ನನ್ನಯ್ಯ ಮಾತಕ್ ಗೊತ್ತೀಯ? ನಾನು ಮಂದ್ಯ ಮಾದೇಗೌಡನು ಅಲ್ಲ, ಮೈತು ಮಾದಾದನು ಅಲ್ಲ. ನಾನ್ ಕಲ್ಲ ಎಗ್ದೆ ಹುಟ್ಟ. ನನ್ ದುಡ್ಡು ಬಾಕಿ ಯಾವಾಗ ಕೊತ್ತೀಯ ಹೇಳು ಪತ್ತು. ನಿನ್ ದುಡ್ಡು ಕೊಟ್ಬಿಡ್ತೀನಿ ಕಣಯ್ಯ. ನೋಡ್ಯಾ, ಈ ತಿಂಗಳು 35ನೇ ತಾರೀಕು ಖಂಡಿತ ಕೊಟ್ಬಿಡ್ತೀನಿ. ಒಂದು ಪಕ್ಷ ಆಗ್ಲಿಲ್ಲ ಅನ್ಕೋ 38ನೇ ತಾರೀಕು ದೇವರಾಣೆ ಎಲ್ಲರಿಕೆ ತಟ್ಟೆಯಲ್ಲಿಟ್ಟು ತೆಂಗಿನಕಾಯಿ ಇಟ್ಟು ಹೂ ಇಟ್ಟು ನಿನ್ನ ಪಾದದಡಿ ಇಟ್ಟು ಬಿಡ್ತೀನಿ. 38ನೇ ತಾರೀಕು ಮಲ್ಲಿಗೆ ಹೂಲ್ ಇಟ್ಕೊತ್ತೀಯ? ವೆರಿ ಗುಡ್ ವೆರಿ ಗುಡ್. ಮರಿಬೇಡ ಮತ್ತೆ 38ನೇ ತಾರೀಕು ಕೊಡ್ಲೇಬೇಕು ನೀನು. ರಂಗಮ್ಮ, ಕಾಫಿ ತಗೊಂಬನ್ನಿ. ಕಾಫಿ. ಇದೇನು ಕಾಫಿ ಏನ್ ತಗೊಂಬಂದೆ? ರಂಗಮ್ಮ ಮಾರ್ಕೆಟ್ಗೆ ಹೋಗಿದ್ದಾಳೆ. ನಿಮ್ಮ ಅಕ್ಕನ ಫೋಟೋಗಳನ್ನ ತೆಗೆದು ಬಿಸಾಕಿ ಅವಳು ಬರೆದಿರೋ ಪತ್ರ ಮಾತ್ರ ಯಾಕೆ ಬಿಸಾಕಿಲ್ಲ ಅಂತ ನೋಡ್ತಾ ಇದೆಯಾ? ಅದು ನನ್ನ ಕೈಲಿ ಆಗಲ್ಲ. ಯಾಕಂದ್ರೆ ನಾ ಮೊದಲು ಪ್ರೀತಿಸಿದ್ದು ಈ ಪತ್ರನೇ. ಈ ಪತ್ರ ಬರೆದಿದ್ದು ನಿಮ್ಮ ಅಕ್ಕನೇ ಅಂತ ಗೊತ್ತಾದ್ಮೇಲೆ ನಾನು ಅವಳನ್ನ ಪ್ರೀತಿಸಿದೆ. ನಿಮ್ಮ ಅಕ್ಕನ ಫೋಟೋಗಳನ್ನ ಬಿಸಾಕಿದ ಮರುಕ್ಷಣನೇ ಅವಳ ಮುಖನ ಮರ್ತೆ. ಆದ್ರೆ ಈ ಮನಸ್ಸಲ್ಲಿ ಅಚ್ಚಾಗಿರೋ ಆ ಅಕ್ಷರಗಳನ್ನ, ಅದರಲ್ಲಿರೋ ಭಾವನೆಗಳನ್ನ ನನ್ನಿಂದ ಅಳಿಸೋಕ್ಕಾಗಲಿಲ್ಲ. ಅದಕ್ಕೆ ಬಿಸಾಕಲಿಲ್ಲ. ಅದು ಅಲ್ಲಿರೋದು ನಿಂಗೆ ಇಷ್ಟ ಅಲ್ಲ ಅಂದ್ರೆ ಅದನ್ನ ನೀನೇ ತೆಗೆದು ಬಿಸಾಕ್ಬಿಡು. ಅದಲ್ಲ ರೀ, ಈ ಪತ್ರ ಬರ್ತಿತ್ತು ರೀ. ಹಲೋ. ಅರೆ, ವಾಟ್ ಅ ಸರ್ಪ್ರೈಸ್. ನಿಮ್ಮನ್ನ ನೋಡ್ಬೇಕು ಅನ್ನಿಸ್ತು, ಬಂದ್ಬಿಟ್ರು. ಬನ್ನಿ ಬನ್ನಿ. ಉತ್ತರ ಉತ್ತರ, ಇಲ್ಲಿ ನೋಡಿ ಯಾರು ಬಂದಿದ್ದಾರೆ ಅಂತ.
ಇಲ್ಲಿ ನೋಡು. ಉತ್ತರ ಚೆನ್ನಾಗಿದ್ಯಮ್ಮ? ಓಲ್ಡ್ ಮಾಡ್ಲು ಸಣ್ಣಗಾಗಿದೆಯಾ? ಏನಾದ್ರೂ ಸರ್ಪ್ರೈಸ್? ನೋ ಇಷ್ಟ ಬೇಗ ಯಾಕೆ ಮಕ್ಳು? ಇನ್ನೊಂದ್ ಸ್ವಲ್ಪ ದಿನ ಲೈಫ್ ಎಂಜಾಯ್ ಮಾಡೋಣ. ಓಡಿಯೋ ಸಿಗಾಲಿ. ಅದ್ ಸರಿ, ನೀವಿಬ್ರು ಎಲ್ಲೋ ಹೊರಟಾಗಿ? ಏನಿಲ್ಲ, ಸಿನಿಮಾಗೆ ಹೋಗೋಣ ಅಂತಿದ್ವಿ. ಪರವಾಗಿಲ್ಲ, ಇನ್ನೊಂದಿನ ಹೋಗ್ತೀವಿ. ಉತ್ತರ ಹೋಗ್ಬಿಟ್ಟು ರೆಡಿ ಮಾಡಿ. ಯಾಕೆ ಆಶ್ಚರ್ಯವಾಗಿ ನೋಡ್ತಾ ಇದೀಯಾ? ಗೋ ಕಮಾನ್. ಬನ್ನಿ. ಬನ್ನಿ ಅಪ್ಪ. ಅಪ್ಪ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ ಅಲ್ಲಿ. ಉತ್ತರ ಉತ್ತರ ಬೇಗ ತಗೊಂಬ. ನೀನು ಕೂತ್ಕೊಳ್ಳೋ. ನಾನು ಆಮೇಲೆ ಊಟ ಮಾಡ್ತೀನಿ. ಟೈಮ್ ಆಗಿದೆಯಲ್ಲ, ಆಮೇಲೆ ಏನು? ಈಗಲೇ ಕೂತ್ಕೊ. ಓಹೋ, ಅಳಿಯಂದ್ರೆ ಬಡಿಸ್ತಾ ಇದ್ದಾರೆ. ಅಭ್ಯಾಸ ನೋಡಿ. ಗುಡ್ ಗುಡ್. ಸಾಕು ರೀ, ಸಾಕು. ನೀನೇನೋ ಸಾಕುರಿ ಸಾಕುರಿ ಅಂತ್ಯ. ನಿಮ್ ತಾತ ನೋಡಿದ್ರೆ ನೀನ್ ಸಣ್ಣ ಆಗಿದ್ಯಾ ಅಂತ ಹೇಳ್ತಾರೆ. ನಾನೇನೋ ನಿನ್ಗೆ ಊಟ ಆಗದೆ ಇರೋ ತರ. ತಿನ್ನು ತಿನ್ನು. ಅಂದಾಗೆ ಅಳಿಯಂದ್ರೆ ಈಗೇನಾದ್ರು ಹೊಸದಾಗಿ ಕತೆ ಕಾದಂಬರಿ ಬರೀತಾ ಇದ್ದೀರಾ? ಬರೆಯೋದಕ್ಕೆ ಪುರ್ಸತ್ ಎಲ್ಲಿ ಸಿಗುತ್ತೆ? ಯಾಕೆ? ನಿಮ್ ಮಗಳು ಬರೆಯಕ್ ಬಿಟ್ರೆ ತಾನೆ? ಓ ತಿನ್ನಮ್ಮ, ಅವ್ರು ಅಷ್ಟು ಹೇಳ್ತಾ ಇದಾರೆ. ಆರೋಗುತ್ತೆ, ತಿನ್ನು ತಿನ್ನು ಉತ್ತರ. ತಿನ್ನು ಬೇಗ. ಏನೇ ಇದು? ಎಡಗೈಲಿ ತಿಂತಾ ಇದೀಯಾ? ಏನಿಲ್ಲಮ್ಮ, ಸುಮ್ನೆ. ಅದೇನ್ ಸುಮ್ನೆ? ಬಲ್ಗೈಲಿ ತಿನ್ನು. ನೀವ್ ಎಡಗೈಲಿ ತಿಂದ್ರೆ ಅವಳು ಬಲಗೈಲಿ ತಿಂತಾಳೆ. ತುಂಬಾ ಚೆನ್ನಾಗಿತ್ತು ಅಡಿಗೆ ಎಲ್ಲ ಅಲ್ಲ. ಬಲವಂತದ ಮದ್ವೆ ಹೇಗಿರ್ತಾರೋ ನನ್ ಭಯ ಪಟ್ಟಿದ್ದು. ಈಗ ಅವ್ರನ್ನ ನೋಡಿದ್ರೆ ಎಷ್ಟು ಸಂತೋಷ ಆಗುತ್ತೆ. ಹೌದು ರೀ, ಅವರಿಬ್ಬರು ಹೊಂದಾಣಿಕೆ ಪ್ರೀತಿ ನೋಡ್ತಾ ಇದ್ರೆ ನಾವು ಅವ್ರಿಗೆ ಒಳ್ಳೇದೇ ಮಾಡಿದ್ವೇನೋ ಅಂತ ಅನಿಸ್ತಿದೆ. ಥ್ಯಾಂಕ್ ಯು ಅಳಿಯಂದ್ರೆ. ನಾವಿನ್ನು ಹೊರಡ್ತೀವಿ. ಇದೇನಿದು? ಇವಾಗ ಬಂದು ಇವತ್ತೇ ಹೋಗ್ತಿದ್ದೀನಿ ಅಂತೀರಾ? ಒಂದ್ 2-3 ದಿವಸ ಇದ್ಬಿಟ್ಟು ಹೋಗಿ. ಫ್ಯಾಕ್ಟ್ರಿ ತುಂಬಾ ಕೆಲಸ ಇದೆಪ್ಪ. ಹೋಗ್ಲಿ, ಅಮ್ಮನಾದ್ರೂ ಇಲ್ಲಿ ಬಿಟ್ಟು ಹೋಗಿಪ್ಪ. ಸದ್ಯಕ್ ಮಕ್ಳೇ ಬೇಡ, ಜೀವನದ ಸವಿನ ಪೂರ್ತಿಯಾಗಿ ಸವಿಬೇಕು ಅಂತಿರೋರ್ ಮಧ್ಯೆ ನಾವ್ಯಾಕೆ? ಓಲ್ಡ್ ಮಾಡ್ಲು, ಗಂಡನ್ ಧ್ಯಾನದಲ್ಲಿ ನಮ್ಮನ್ನೆಲ್ಲ ಮರ್ತ್ ಬಿಡ್ಬೇಡ. ಆಗಾಗ ಮನೆಗ್ ಫೋನ್ ಮಾಡ್ತಿರೋ. ಅಳಿಯಂದ್ರೆ ನಾವೇನ್ ಬರ್ತೀವಿ. ಉತ್ತರ ಬರ್ತೀವಮ್ಮ. ಬರ್ತೀನಮ್ಮ. ಐ ಆಮ್ ಸಾರಿ ಉತ್ತರ. ನಿಮ್ ಮನೆಯವರೆಲ್ಲ ನಾವು ಸಂತೋಷವಾಗಿದ್ದೀವಿ ಅಂತ ನೋಡಕ್ ಬಂದಿದ್ರೆ ಅವ್ರ ಮನ್ಸಿಗೆ ನೋವು ಕೊಡೋಕೆ ಇಷ್ಟ ಅಲ್ಲದೆ ನಿನ್ ಕೈ ಹಿಡ್ಕೊಂಡು ಸ್ವಲ್ಪ ಸಲಹೆಯಿಂದ ನಡ್ಕೊಂಡೆ. ಐ ಆಮ್ ಸಾರಿ. ಹಲೋ ಹಲೋ, ಯಾರು? ಮಾತಾಡಿ. ನಾನು. ಉತ್ತರ ನೀನು? ಏನು? ಸಂಜೆ ಮನೆಗೆ ಬೇಗ ಬಂದ್ಬಿಡಿ. ಯಾಕೆ? ಬನ್ನಿ ಹೇಳ್ತೀನಿ. ಸರಿ. ಬರೋವಾಗ ನನ್ಗಿಷ್ಟವಾಗಿರೋ ಮೈಸೂರು ಮಲ್ಗೆ ಹೂ ತಗೊಂಡ್ ಬನ್ನಿ. ದೇವ್ರಿಗೆ ಬಿಡ್ಸೋಕಲ್ಲ, ನಾನ್ ಮಾಡ್ಕೊಳಕ್ಕೆ. ಉತ್ತರ ರೀ, ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ.